ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗರಂ ಔರದಲ್ಲಿ ಬಿಜೆಪಿ ಪ್ರತಿಭಟನೆ. ಮಾತನಾಡಿ ಅಹಲ್ಯಬಾಯಿ ಆದರ್ಶ ಸರ್ವ ಸಮಾಜಕ್ಕೆ ಮಾದರಿಯಾಗಲಿದೆ. ಬೀದರ್ನಲ್ಲಿ ಈಶ್ವರಪ್ಪ ಹೇಳಿಕೆ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ ತುಳಿತದ ದುರಂತ. ಬೀದರ್ನಲ್ಲಿ ಬಿಜೆಪಿ ಪ್ರತಿಭಟನೆ. ಸುದ್ದಿಯ ವಿವರಗಳು. ಕೇಂದ್ರದಲ್ಲಿನ ಬಿಜೆಪಿ ಸರ್ಕಾರ 11 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಔರದಲ್ಲಿ ವಿಕಸಿತ್ ಭಾರತ ಸಂಕಲ್ಪ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿವಕುಮಾರ್ ಪಾಂಚಾಳ್ ವಹಿಸಿದ್ದರು. ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರದ ಕ್ರಮವನ್ನು ಖಂಡಿಸಿದರು. ಆರ್ಸಿಬಿ ಸಂಭ್ರಮಾಚರಣೆಯಲ್ಲಿ ಸರ್ಕಾರ ವಿಫಲಗೊಂಡಿದೆ ಎಂದು ಟೀಕಿಸಿದರು. ಪಕ್ಷದ ಇತರ ಮುಖಂಡರು, ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿದರು. ಸಭೆಗೂ ಮುಂಚೆ ಕಾಂಗ್ರೆಸ್ ಸರ್ಕಾರದ ಕ್ರಮವನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು. ಜನರ ಸಾವಿಗೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಕಾರಣದಿಂದ ಸಿಎಂ ರಾಜ್ಯವನ್ನು ಒತ್ತಾಯಿಸಿ ಔರಾದ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. बोलो भारत माता की जय. ಹಸಿರೇ ಉಸಿರು, ಹಸಿರೇ ಉಸಿರು, ಕಾಡು ಬೆಳೆಸಿ ನಾಡು ಉಳಿಸಿ. ಸರ್ಕಾರದ ಕೆಲಸ ಈ ರಾಜ್ಯದ ಜನತೆಗೆ ಸುರಕ್ಷತೆಯನ್ನು ಒದಗಿಸುವಂತ ಕೆಲಸ ರಾಜ್ಯ ಸರ್ಕಾರ. ಅದರ ಆರ್ಸಿಬಿಯ ಸಂಭ್ರಮಾಚರಣೆ ವೇಳೆ ನಮ್ಮ ರಾಜ್ಯದ 11 ಯುವಕರು ತಮ್ಮ ಪ್ರಾಣವನ್ನು ಕೊಟ್ಟು ನಾವು ನೋಡಿದ್ದೀವಿ. ಅವರು ಪ್ರಾಣ ಬಲಿದಾನ ಆಗಿದ್ದನ್ನು ನಾವು ನೋಡಿದ್ದೀವಿ. ಆ ಯುವಕರು ಬಲಿದಾನ ಆದ ನಂತರ ಒಂದು ಕಡೆ ಯುವಕರು ಸಾಯ್ತಾ ಇದ್ದಾರೆ, ಇನ್ನೊಂದು ಕಡೆ ವಿಧಾನಸಭೆಯಲ್ಲಿ ಈ ಮುಖ್ಯಮಂತ್ರಿಯ ಮಕ್ಕಳು, ಆ ಮಂತ್ರಿಗಳ ಮಕ್ಕಳು, ಅವ್ರ ಮನೆಯವರು, ಅವರೆಲ್ಲರೂ ಬಂದು ಆ ಕ್ರಿಕೆಟ್ ಪ್ಲೇಯರ್ಸ್ ಜೊತೆ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಒಬ್ಬ ಮುಖ್ಯಮಂತ್ರಿಗೆ ಔರಾದ್ನಲ್ಲಿ ಒಂದು ನಾಯಿ ಸತ್ರು ಕೂಡ ಇಮಿಡಿಯೇಟ್ಲಿ ಅವನ ಹತ್ರ ಅದು ರಿಪೋರ್ಟ್ ಇರುತ್ತೆ. ಅಷ್ಟೊಂದು ದೊಡ್ಡ ಇಂಟೆಲಿಜೆನ್ಸಿ ಎಲ್ಲ ಮುಖ್ಯಮಂತ್ರಿಗಳಿಗೆ ಕೈ ಎದಿರ್ಬೋದು. 11 ಜನ ತೀರು ಹೋಗಿದ್ದಾರೆ ಅಲ್ಲೇ ಪಕ್ಕದ ಕಂಠೀರವ ಸ್ಟೇಡಿಯಂನಲ್ಲಿ. ಆದರೆ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಒಂದು ವೇಳೆ ಅದು ಗೊತ್ತಿಲ್ಲ ಅಂತ ತಿಳ್ಕೋಣ. ಅದು ಗೊತ್ತಾದ ನಂತರ ಈ ರಾಜ್ಯದ ಉಪಮುಖ್ಯಮಂತ್ರಿ ಹೋಗಿ ಮತ್ತೆ ಅದೇ ಕಂಠೀರವ ಸ್ಟೇಡಿಯಂನಲ್ಲಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಇದು ಈ ರಾಜ್ಯದ ವಿಪರ್ಯಾಸ. ಈ ರಾಜ್ಯ ಜನತೆ ಆಯ್ಕೆ ಮಾಡಿದ್ದಕ್ಕೆ ನಾವು ಇವತ್ತು ಒಂದು ಸಜಾ ಅನುಭವಿಸ್ತಾ ಇದ್ದೀವಿ. ಅಂತ ಸರ್ಕಾರ ಪ್ರತಿ ದಿವಸ ಒಂದು ಹೋರಾಟ ಮಾಡಲಿಕ್ಕೆ ನಮ್ಗೆ ಅವಕಾಶ ಕೊಡ್ತಾ ಇದೆ. ಕೆಲವು ಒಂದು ವಾರದಲ್ಲಿ 1-2 ಹೋರಾಟಗಳಂತೂ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಆದರೆ ಭಾರತೀಯ ಜನತಾ ಪಕ್ಷ ಕೇವಲ ವಿರೋಧ ಮಾಡಲಿಕ್ಕೆ ಹುಡ್ಕೊಂಡಂಥ ಪಕ್ಷ ಅಲ್ಲ. ಭಾರತೀಯ ಜನತಾ ಪಕ್ಷದ ಸಂಸ್ಥಾಪಕರ ಪೂಜೆ ಮಾಡಿದ್ದು ನಾವು. ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು, ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಪುಣ್ಯತಿಥಿಯಲ್ಲಿ 23ನೇ ತಾರೀಕು, ಇದೇ 23, 16ನೇ ತಾರೀಕಿದೆ. ಇನ್ನು ಒಂದು ವಾರದಲ್ಲಿ ಅವರ ಪುಣ್ಯತಿಥಿ ಇದೆ. ಮುಂದೆ ಜುಲೈ 6ನೇ ತಾರೀಕಿಗೆ ಅವ್ರ ಜನ್ಮದಿನ. ಅವರು ಈ ಪಕ್ಷವನ್ನು ಸ್ಥಾಪನೆ ಮಾಡಿದಂಥವ್ರು. ಅವ್ರು ಈ ಪಕ್ಷ ಸ್ಥಾಪನೆ ಮಾಡ್ತಾ ಇದ್ದಾಗ ಇರೋದ್ಕಿಂತ ಮುಂಚೆ ಅವರು ಹಿಂದೂ ಮಹಾಸಭಾದ ಅಧ್ಯಕ್ಷರಾಗಿದ್ದರು, ಅವರು ಬೌದ್ಧ ಮಹಾಸಭಾದ ಅಧ್ಯಕ್ಷರಾಗಿದ್ದರು. ಅವರು 28ನೇ ವಯಸ್ಸಿನಲ್ಲಿಯೇ ಕಲ್ಕತ್ತಾ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದರು. ಅಂತ ಒಬ್ಬ ಮೇಧಾವಿ ವ್ಯಕ್ತಿ. ಅವರು ಈ ರಾಷ್ಟ್ರ ಸ್ವತಂತ್ರ ಆದ ನಂತರ ಪ್ರಥಮ ಸರ್ಕಾರ ಆದಾಗ ಆ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಂಥವ್ರು. ನೆಹರು ಅವರು ಒಂದು ಸರ್ಕಾರ ಆಯಿತು, ಚುನಾವಣೆ ಆಗಲಿಲ್ಲ. ಅವ್ರಿಗೆ 1947ರಲ್ಲಿ ಸ್ವತಂತ್ರ ಆದಾಗ 2 ಕಾಂಗ್ರೆಸ್ ಮಂತ್ರಿಗಳು ಆ ಸರ್ಕಾರದಲ್ಲಿದ್ದರು. ಒಬ್ಬರು ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ, ಇನ್ನೊಬ್ಬರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಮಿಕ ಮಂತ್ರಿ ಆಗಿದ್ದರು, ಇವರು ಬೃಹತ್ ಉದ್ಯಮ ಮಂತ್ರಿ ಆಗಿದ್ದರು. ಇವರು ಬೃಹತ್ ಉದ್ಯಮ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಪ್ರಾರಂಭವಾದಂಥ ಕಾರ್ಖಾನೆಗಳು ಇವತ್ತು ಕೂಡ BHEL, BEL, HMT ಇಂಥ ಕಾರ್ಖಾನೆಗಳು ಭಾರತದ ನವರತ್ನ ಅಂತ ಕರೆಯುವಂಥ ಕಾರ್ಖಾನೆಗಳು, ಸರ್ಕಾರಿ ಉದ್ಯಮಿಗಳು ಇವ್ರ ಕಾಲದಲ್ಲಿ ಪ್ರಾರಂಭ ಆದಂಥ ಕಾರ್ಖಾನೆಗಳು. ಆದರೆ ಆ ಸಮಯದಲ್ಲಿ ನೆಹರು ಅವರ ತುಷ್ಟೀಕರಣ ನೀತಿ, ಕಾಂಗ್ರೆಸ್ನವರ ತುಷ್ಟೀಕರಣ ನೀತಿಯಿಂದಾಗಿ ಕಾಶ್ಮೀರದ ರಾಜ ಹರಿಸಿಂಗ್ 3 ಪ್ರಾಂತ್ಯಗಳು ಭಾರತದಲ್ಲಿ ವಿಲೀನ ಆಗಿರಲಿಲ್ಲ. ಒಂದು ಹೈದರಾಬಾದ್ ಕರ್ನಾಟಕ ನಿಜಾಮ, ಒಂದು ರಾಜಸ್ಥಾನ, ಒಂದು ಕಾಶ್ಮೀರ. ಆ ಕಾಶ್ಮೀರದ ರಾಜ ಹರಿಸಿಂಗ್ ಭಾರತ ಅಥವಾ ಪಾಕಿಸ್ತಾನ ಎರಡೂ ಆಯ್ಕೆ ಇರ್ತದೆ, ಯಾವ ಕಡೆ ಬೇಕೋ ಆ ಕಡೆ ಹೋಗೋದು ಅಂತ ಇರ್ತದೆ. ಆದ್ರೆ ರಾಜ ಸ್ವತಃ ಭಾರತದಲ್ಲಿ ವಿಲೀನ ಆದರೂ ಕೂಡ ಯಾವ ರೀತಿ ಹೈದರಾಬಾದ್ ವಿಲೀನ ಆಯಿತು ಆ ರೀತಿ ಕಾಶ್ಮೀರ ವಿಲೀನ ಆದರೂ ಕೂಡ ಕಾಶ್ಮೀರಕ್ಕೆ ವಿಶೇಷವಾದ ಒಂದು ಸ್ಥಾನಮಾನ ಕೊಟ್ಟಿರ್ತಾರೆ. ಆ ವಿಶೇಷವಾದ ಸ್ಥಾನಮಾನ ಏನು ಅಂದರೆ, ನಾವು ಕಾಶ್ಮೀರಕ್ಕೆ ಒಬ್ಬ ಪ್ರಧಾನಿನೇ ಬೇರೆ, ಕಾಶ್ಮೀರಕ್ಕೆ ಒಂದು ಧ್ವಜನೇ ಬೇರೆ,
ಅದಕ್ಕಾಗಿ ಅವ್ರಿಗೆ इस देश में दो विधान दो प्रधान दो निशान नहीं चलेगा ಅಂತ ಘೋಷಣೆ ಮಾಡಿ ನೆಹರು ಅವರಿಗೆ ಆ ಪಾರ್ಲಿಮೆಂಟ್ ಅಲ್ಲಿ ವಿರೋಧ ಮಾಡ್ತಾರೆ. ಆ ಕಾಶ್ಮೀರಕ್ಕೆ ಇರುವಂತ ನಾವು ಹೆಂಗೆ ಬೇರೆ ದೇಶಕ್ಕೆ ಹೋಗಬೇಕಾದ್ರೆ ವೀಸಾ ತಗೊಳ್ಬೇಕು, ಕಾಶ್ಮೀರಕ್ಕೆ ಹೋಗಬೇಕಾದ್ರೆ ಪರ್ಮಿಟ್ ತಗೊಳ್ಬೇಕಾಯ್ತು. ಆ ಪರ್ಮಿಟ್ ವ್ಯವಸ್ಥೆ ಕ್ಯಾನ್ಸಲ್ ಮಾಡಬೇಕು ಅಂತ ಹೋರಾಟ ಮಾಡೋರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲವೊಂದು ಪ್ರಮುಖರ ಜೊತೆ ಮಾತಾಡಿ ಆಗಿನ ಸರ್ಸಂಘ ಚಾಲಕರು ಮಾಧವ್ ಗುರುವಾಳ್ಕರ್ ಗುರೂಜಿ ಅಂತ ಕರೀತಿದ್ರು, ಅವ್ರ ಜೊತೆ ಹೋಗಿ ನಿಮ್ಮ ಒಂದು 4 ಜನರನ್ನು ಕೊಡ್ರಿ, ಈ ದೇಶದ ಚಿತ್ರಣವನ್ನೇ ನಾನು ಬದಲಾವಣೆ ಮಾಡ್ತೀನಿ ಅಂತ. ಆ ಸಂದರ್ಭದಲ್ಲಿ ಪಂಡಿತ್ ದೀನದಯಾಳ್ ಉಪಾಧ್ಯಾಯರು, ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ ಕೃಷ್ಣ ಅಡ್ವಾಣಿ ಅವರು, ಸುಂದರ್ ಸಿಂಗ್ ಭಂಡಾರಿ ಅವರು ಅಂತ ಒಂದು 4 ಜನರು ಸಂಘದಿಂದ ಕೂಡ, ಯಾಕಂದ್ರೆ ಇವರು ಹಿಂದೂ ಮಹಾಸಭಾ ಅಧ್ಯಕ್ಷರಿರ್ತಾರೆ, ಆ ಸಂಘದಿಂದ ತಗೊಂಡು ಜನಸಂಘ ಅನ್ನುವಂಥ ಒಂದು ಪಕ್ಷ ಸ್ಥಾಪನೆ ಮಾಡ್ತಾರೆ. ಪಕ್ಷ ಸ್ಥಾಪನೆ ಮಾಡಿ ಇಡೀ ಕ್ರಿಕೆಟ್ ಕಾಶ್ಮೀರದ ಹೋರಾಟ ಪ್ರಾರಂಭ ಮಾಡ್ತಾರೆ. ಅದಕ್ಕಿಂತ ವಿಧಿ 370ನೇ ವಿಧಿ ರದ್ದಾಗಬೇಕು ಅಂತೇಳಿ ಅವ್ರು ಕಾಶ್ಮೀರಕ್ಕೆ ಪರ್ಮಿಟ್ ಇಲ್ಲದೆ ಹೋಗ್ತಾರ. ಪರ್ಮಿಟ್ ಇಲ್ಲದೇ ಹೋದಾಗ ಅರೆಸ್ಟ್ ಮಾಡ್ತಾರೆ. ಕಾಶ್ಮೀರ ಎಂಟ್ರಿ ಆಗ್ತಾರೆ. ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇಕ್ಕಿ ಸ್ವತಂತ್ರ ಭಾರತದಲ್ಲಿ ಪ್ರಥಮ ಬಲಿದಾನವನ್ನು ಕೊಟ್ಟಂತ ವ್ಯಕ್ತಿ ಯಾರಾದರೂ ಇದ್ರು ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು. ಸ್ವಾತಂತ್ರ್ಯಕ್ಕಾಗಿ ಬಹಳ ಜನ ಬಲಿದಾನ ಕೊಟ್ಟಿದ್ರು. ಆದ್ರೆ ಸ್ವತಂತ್ರ ಭಾರತದ ನಂತರ ಅಖಂಡ ಭಾರತ ನಿರ್ಮಾಣಕ್ಕಾಗಿ ಬಲಿದಾನವನ್ನು ಕೊಟ್ಟಂತ ವ್ಯಕ್ತಿ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು. ಅವರ ಪುಣ್ಯತಿಥಿ 23ನೇ ತಾರೀಕಿಗೆ. ಆ 23ನೇ ತಾರೀಕಿನಂದು ನಮ್ಮ ತಾಲೂಕಾ ಮತ್ತು ಜಿಲ್ಲಾ ಕಚೇರಿಗಳಲ್ಲಿ ನಾವು ಪುಣ್ಯತಿಥಿಯನ್ನು ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಎಲ್ಲ ಬೂತ್ಗಳಲ್ಲಿಯೂ ಕೂಡ, ಎಲ್ಲ ಮಹಾಶಕ್ತಿ ಕೇಂದ್ರಗಳಲ್ಲಿಯೂ ಕೂಡ ಅವ್ರ ಪುಣ್ಯತಿಥಿ ಅವರ ಫೋಟೋವನ್ನು ಇಕ್ಕಿ ನಮ್ಮ ಹಿರಿಯರು ನಮ್ಗೆ ಇತಿಹಾಸ ಗೊತ್ತಿರ್ಬೇಕು. ಇಲ್ಲಾಂದ್ರೆ ಹೆಂಗೆ ಗೊತ್ತು ಅಂದ್ರೆ ನಿನ್ನೆ ನಮ್ಮ ಇವರು ಹೋಗ್ಬಂದಾರೆ ಶಿವರಾಜ್ ಅಲ್ಮಾಜಿ ಅವರು, ನಿನ್ನ ಶಾಸಕರು ಹೋಗಿದ್ದಾರೆ. ಅಹಲ್ಯಾಬಾಯಿ ಹೋಳ್ಕರ್ ಅವ್ರ ಪುಣ್ಯತಿಥಿ ಮೊನ್ನೆ 31ನೇ ಮೇಕ ಅವ್ರದ್ದು 300 ವರ್ಷ ಆಯ್ತು. ಮಾತಾ ರಾಣಿ ಅಹಿಲ್ಯಾಬಾಯಿ ಅವರ ಆದರ್ಶ ಸರ್ವ ಸಮಾಜಕ್ಕೆ ಮಾದರಿಯಾಗಲಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರು ಹೇಳಿದರು. ರವಿವಾರ ಬೀದರ್ನಲ್ಲಿ ಮಾತಾ ರಾಣಿ ಅಹಿಲ್ಯಾಬಾಯಿ ಅವರ 300ನೇ ಜಯಂತಿ ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಅವರು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರದ ಕ್ರಮವನ್ನು ಖಂಡಿಸಿದರು. ಮೊದಲಿಗೆ ನಗರದ ಬೊಮ್ಮಗೊಂಡೇಶ್ವರ ವೃತ್ತದಿಂದ ಮುಖ್ಯ ರಸ್ತೆಗಳ ಮೂಲಕ ಪೂಜೆ, ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದವರೆಗೆ ಭವ್ಯ ಮೆರವಣಿಗೆ ನಡೆಯಿತು. ಕಾರ್ಯಕ್ರಮದಲ್ಲಿ ಈಶ್ವರ್ ಸಿಂಗ್ ಠಾಕೂರ್, ಶಾಸಕ ಪ್ರಭು ಚವ್ಹಾಣ್ ಸೇರಿದಂತೆ ಅನೇಕ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದರು. ಅದೇ ರೀತಿ ಸ್ವಾಮಿದಾಸ್ ಕೆಂಪೇನವರು ಅತಿಥಿಗಳು ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ವಿನಂತಿಸ್ತೇವೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ಅವರಿಗೆ ಕೇಳ್ಕೊಳ್ತಾ ಇದ್ದೇನೆ. ಫೋನ್ ಹಿಂದ್ ಬರ್ರಿ, ಸೆಲ್ ಫೋನ್ ಎದುರಿನ ತಡಿದೀರಿ.
ಸಮುದಾಯ ಭವನ ಕಟ್ಟಲಿಕ್ಕೆ ತಮ್ಮ ಸ್ವಂತ ಒಂದು ಭೂಮಿಯನ್ನ ಜಮೀನನ್ನ 1 ಎಕರೆ ಜಮೀನನ್ನ ಕೊಟ್ಟಿದ್ದಾರೆ ಸಮಾಜಕ್ಕಾಗಿ. ಧರ್ಮವನ್ನು ಉಳಿಸಬೇಕು, ದೇಶವನ್ನು ಉಳಿಸಬೇಕು ಅಂತ ಪ್ರಯತ್ನ ಮಾಡೋದ್ರಿಂದ ಅಹಲ್ಯಾಬಾಯಿ ಹೋಳ್ಕರ್ ಅವರ ವಿಚಾರವನ್ನು ಇಡೀ ನಾಡಿಗೆ ತಿಳಿಸಬೇಕು ಅನ್ನೋಂಥ ಪ್ರಯತ್ನವನ್ನು ಬೀದರ್ನ ಈ ಪುಣ್ಯಭೂಮಿಯಿಂದ ಶುರು ಮಾಡಿದ್ದಾರೆ. ಇದಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೋಸ್ಕರ ನಾವೆಲ್ಲ ಬಂದಿದ್ದೇವೆ. ಇವತ್ತು ಇಡೀ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಅಂತ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಅದರ ಮೆರವಣಿಗೆಯನ್ನು ಉದ್ಘಾಟನೆ ಈ ತಾನೇ ನಾವು ಈ ಒಂದು ಬೊಮ್ಮಗೊಂಡೇಶ್ವರನ ಸರ್ಕಲ್ನಿಂದ ಉದ್ಘಾಟನೆ ಮಾಡಿದ್ದೇವೆ. ಏನು ಹೇಳೋದು ಸರ್, ಜಾತಿ ಗಣತಿ ಮರುಸರ್ವೆ ಸಿದ್ದರಾಮಯ್ಯ ಅಷ್ಟು ಮಾಡಿದ್ದಾರೆ ಸರ್. ಪ್ರಬಲ ಸಮುದಾಯದ ಒತ್ತಡಕ್ಕೆ ಮನವಿ ರೀತಿ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಾತಿ ಜನಗಣತಿ ಮಾಡಬೇಕು ಅನ್ನೋಂಥ ಆಸಕ್ತಿ ಇತ್ತು. ನಾನಿಲ್ಲ ಅಂತ ಹೇಳೋದು, ನಾನು ಟೀಕೆ ಮಾಡೋಕ್ಕೆ ಇಷ್ಟಪಡೋದು. 165 ಕೋಟಿ ರೂಪಾಯಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರು. 1.5 ಲಕ್ಷ ಜನ ಶಿಕ್ಷಕರು ಇಡೀ ರಾಜ್ಯದಲ್ಲಿ ಓಡಾಟ ಮಾಡಿ ಆ ಜಾತಿ ಜನಗಣತಿ ತಯಾರು ಕೂಡ ಆಯಿತು. ಆದರೆ ಕೇಂದ್ರದ ಕಾಂಗ್ರೆಸ್ಸಿನ ಒತ್ತಡ ಯಾವ ಕಾರಣಕ್ಕೂ ಆ ಒಂದು ಜಾತಿ ಜನಗಣತಿ ಬಿಡುಗಡೆ ಮಾಡಬಾರ್ದು ಅನ್ನೋಂಥ ಒಂದು ಆದೇಶ ಬಂದಿದೆಯಲ್ಲ, ಇದು ಅವ್ರನ್ನ ಇಕ್ಕಟ್ಟಲ್ಲಿ ಸಿಕ್ಕಿಸಿದೆ. ಅವ್ರಿಗೆ ಮುಖ್ಯಮಂತ್ರಿಯಾಗಿ ಏನು ಮಾಡಬೇಕು ಅನ್ನೋಂಥ ಅವ್ರ ಆಸೆ ಇದೆ, ಅದನ್ನು ಮಾಡೋಕ್ಕೆ ಅವಕಾಶ ಕೇಂದ್ರದ ಕಾಂಗ್ರೆಸ್ನ ಕೊಡ್ತಾ ಇಲ್ಲ. ಇದು ದುರ್ದೈವ. ಯಾಕೆಂತಂದರೆ 10 ವರ್ಷ ಆಯಿತು ಅದು ತಯಾರಾಗಿತ್ತು. ಆಗ ಇದೇನು ಬಿಡುಗಡೆ ಮಾಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಯಾವ ಶಕ್ತಿಗಳು ಅವ್ರ ಮೇಲೆ ಪ್ರಭಾವ ಬೀರೋ ಆ ಒಂದು ಜಾತಿ ಜನಗಣತಿ ಬಿಡುಗಡೆ ಮಾಡಲಿಲ್ಲ, ನಮಗೆ ಗೊತ್ತಿಲ್ಲ. ಅದಾದ ನಂತರ ಕೆಲವರು ಅನೇಕ ಜಾತಿಗಳು ಬೇಡ ಅಂತ ಹೇಳೋರು ಇದ್ದಾರೆ. ಆದರೆ ಸಿದ್ದರಾಮಯ್ಯನವ್ರಿಗಂತೂ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ಮುಖ್ಯಮಂತ್ರಿ ಕುರ್ಚಿ ಇದೆಯಲ್ಲ, ಈ ಕುರ್ಚಿನ ಎಲ್ಲಿ ಕಳ್ಕೊತೀನೋ ಅಂತ ಭಯದಿಂದ ಅವರು ಇವತ್ತು ಜಾತಿ ಜನಗಣತಿಯನ್ನು ಸದ್ಯಕ್ಕೆ ನಾವು ಮಾಡಲ್ಲ ಅನ್ನೋಂಥ ಮಾತು ಹೇಳಿದ್ದಾರೆ. 9 ದಿನದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿರಲ್ಲ. 9 ವರ್ಷದಲ್ಲಿ ಮಾಡೋಕ್ಕಾಗದೇ ಇದ್ರು 90 ದಿನದಲ್ಲಿ ಹೆಂಗೆ ಮಾಡ್ತಾರೆ? ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಒಂದೇ ಉದ್ದೇಶದಲ್ಲಿ ಅವರು ಜಾತಿ ಜನಗಣತಿಯ ಆ ಒಂದು ವರದಿಗೆ ತಿಲಾಂಜಲಿ ಹಾಕಿಕೊಟ್ಟಿದ್ದಾರಲ್ಲ, ನಿಜಕ್ಕೂ ಕೂಡ ಕರ್ನಾಟಕ ರಾಜ್ಯದ ಹಿಂದುಳಿದವರು, ದಲಿತರು, ಎಲ್ಲ ಸಮುದಾಯಕ್ಕೂ ಕೂಡ ನೋವಿದೆ. ಅವ್ರು ಮಾಡಬೇಕು ಅಂತ ಆಸಕ್ತಿ ಇದ್ರೂ ಕೂಡ ಕೇಂದ್ರದ ಕಾಂಗ್ರೆಸ್ ಅವರು ಮಾಡಕ್ಕೆ ಬಿಡ್ತಾ ಇಲ್ಲ. ಅದೊಂದೇ ಅಲ್ಲ, ಅವ್ರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ. ಉದಾಹರಣೆ 4 ಜನ ವಿಧಾನ ಪರಿಷತ್ತಿನ ಸದಸ್ಯರ ನಾಮನಿರ್ದೇಶನ, ಇವ್ರ ಪಟ್ಟಿ ಫೈನಲ್ ಮಾಡ್ತಾರೆ. ಅಂದರೆ ಪಟ್ಟದೇವರು ರಂಗಮಂದಿರದಲ್ಲಿ ಭವ್ಯವಾದಂಥ ಕಾರ್ಯಕ್ರಮ. ಅಂದರೆ ಮಹಾರಾಣಿ ಎಲ್ಲ ಸಮಾಜಕ್ಕೂ ನ್ಯಾಯ ಕೊಟ್ಟವರು, ಸನಾತನದ ಎಲ್ಲ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದರು. 3000ಕ್ಕಿಂತ ಜಾಸ್ತಿ ದೇವಸ್ಥಾನಗಳು ನಾಶ ಆಗಿದ್ದು ಮೊಘಲರ ಕಾಲದಲ್ಲಿ. ಅಂಥ ದೇವಸ್ಥಾನಗಳನ್ನು ಪುನರ್ ನಿರ್ಮಾಣ ಮಾಡಿದ್ದು. ಕಾಶಿ ವಿಶ್ವನಾಥ್ ಅಂತ ದೇವಸ್ಥಾನವನ್ನು, ಕೇದಾರ್ನಾಥ್ಗೆ ಹೋಗುವಂಥ ರಸ್ತೆಯನ್ನು, ದೇವಸ್ಥಾನವನ್ನು, ಅಂದರೆ ಅವರು ಕೊಟ್ಟಿರುವಂಥ ಕೊಡುಗೆಯನ್ನು ಇವತ್ತು ದೇಶದ ಪ್ರಧಾನಮಂತ್ರಿಗಳು ಕೂಡ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಕಾಶಿಯಲ್ಲಿ ಅವರ ಪ್ರತಿಮೆಯನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಅಂತಹ ಮಹಾತಾಯಿಯ ಕಾರ್ಯಕ್ರಮ ಮಾಡುವಂಥ ಸೌಭಾಗ್ಯ ಇಲ್ಲಿನ ಕುರುಬ ಸಮಾಜ ಮತ್ತು ಹಕ್ಕರ್ ಸಮಾಜ ನನ್ನ ಮೇಲೆ ಒಂದು ಸಣ್ಣ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ನನಗೆ ಖುಷಿ ಅಂದರೆ ನಾನು ಸನಾತನದ ಕೆಲಸ ಮಾಡೋನು, ಎಲ್ಲ ಸಮಾಜಕ್ಕೆ ಸೇರಿಸುವಂಥ ಕೆಲಸ ಮಾಡುವಂಥ ನಮ್ಮ ಜವಾಬ್ದಾರಿ. ಅದಕ್ಕೆ ಇವತ್ತು ತಾವು ವೇದಿಕೆಯನ್ನು ನೋಡಿರ್ಬೋದು. ಅಣ್ಣ ಬಸವಣ್ಣವರ ಸಮಯದಲ್ಲಿ ಎಲ್ಲ ಸಮಾಜದ ಬಂಧುಗಳನ್ನು ಅನುಭವ ಮಂಟಪದಲ್ಲಿ ಸೇರಿಸಿ ಆರ್ಸಿಬಿ ವಿಜಯ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತದಲ್ಲಿ 11 ಅಮಾಯಕರ ಸಾವಿಗೆ ಕಾಂಗ್ರೆಸ್ ಸರ್ಕಾರದ ವಿಫಲ ನಿರ್ವಹಣೆ ಕಾರ್ಯ ಎಂದು ಆರೋಪಿಸಿ ಬಿಜೆಪಿ ಬೀದರ್ ದಕ್ಷಿಣ ಮತ್ತು ನಗರ ಘಟಕದ ವತಿಯಿಂದ ಇಂದು ನೌಬತ್ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಸಂತ್ರಸ್ತ ಕುಟುಂಬಗಳಿಗೆ ತಲಾ 1 ಕೋಟಿ ಪರಿಹಾರ ನೀಡುವಂತೆ ಬಿಜೆಪಿ ಒತ್ತಾಯಿಸಿತು. ಈ ಪ್ರತಿಭಟನೆಯಲ್ಲಿ ಶಾಸಕರಾದ ಡಾ ಶೈಲೇಂದರ್ ಬೆಲ್ದಾಳೆ, ಬಿಜೆಪಿ ಪಕ್ಷದ ಅನೇಕ ಮುಖಂಡರು, ಕಾರ್ಯಕರ್ತರು ಇತರರು ಉಪಸ್ಥಿತರಿದ್ದರು. ಭಾನುವಾರ ಕೇದಾರ್ನಾಥ್ ಬಳಿ 2 ವರ್ಷದ ಮಗು ಪೈಲಟ್ ಸೇರಿದಂತೆ 7 ಜನರ ಸಾವಿಗೆ ಕಾರಣವಾದ ಹೆಲಿಕಾಪ್ಟರ್ ಪತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಖಾಸಗಿ ಹೆಲಿಕಾಪ್ಟರ್ ಸಂಸ್ಥೆ ವಿರುದ್ಧ ಸೋಮವಾರ ಪ್ರಕರಣ ದಾಖಲಾಗಿದೆ.
ಹೆಲಿಕಾಪ್ಟರ್ ಸೇವಾ ನಿರ್ವಹಣಾ ಸಂಸ್ಥೆಯ 6ನೇ ಏವಿಯೇಷನ್ ಪ್ರೈವೇಟ್ ಲಿಮಿಟೆಡ್ ವಿರುದ್ಧ ನಿರ್ಲಕ್ಷ್ಯದ ಆರೋಪದಡಿ ಪ್ರಕರಣ ದಾಖಲಾಗಿದೆ. ಆರ್ಎನ್ ಏವಿಯೇಷನ್ ನ ಜವಾಬ್ದಾರಿಯುತ ವ್ಯವಸ್ಥಾಪಕ ಕೌಶಿಕ್ ಪಾಠಕ್ ಮತ್ತು ವ್ಯವಸ್ಥಾಪಕ ವಿಕಾಸ್ ತೋಮರ್ ವಿರುದ್ಧ ಸೋನ್ಪ್ರಯಾಗ್ ಪೊಲೀಸ್ ಠಾಣೆಯಲ್ಲಿ ಬಿಎನ್ಎಸ್ ಮತ್ತು ವಿಮಾನ ಕಾಯ್ದೆ 1934 ಸೆಕ್ಷನ್ 10 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಾಜೀವ್ ನಖೋಲಿಯಾ ಅವರು ನೀಡಿದ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸಲಾಗಿದೆ ಎಂದು ತಿಳಿದು ಬಂದಿದೆ. ದುರಂತವು ಬೆಳಗ್ಗೆ 5:30 ಸುಮಾರಿಗೆ ಸಂಭವಿಸಿದೆ. ಆದರೆ ಆರ್ಯನ್ ಏವಿಯೇಷನ್ಗೆ ಹೆಲಿಕಾಪ್ಟರ್ ಸಂಸ್ಥೆಗೆ ಜೂನ್ 15ರಂದು ಕಾರ್ಯಾಚರಣೆಗಾಗಿ ಬೆಳಗ್ಗೆ 6 ರಿಂದ 7 ರವರೆಗೆ ಮೊದಲ ಸ್ಲಾಟ್ ನೀಡಲಾಗಿತ್ತು. ಆದರೆ ಅದಕ್ಕೂ ಮೊದಲೇ ಕಾರ್ಯಾಚರಣೆ ಆರಂಭಿಸಲಾಗಿದ್ದು ಇದರಿಂದ ದುರಂತ ಸಂಭವಿಸಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಬೀದರ್ ದಕ್ಷಿಣ ಕ್ಷೇತ್ರದ ಕಮಟಣಿ ಗ್ರಾಮದಲ್ಲಿ ತಾಲೂಕಾ ಪಂಚಾಯತಿ ಗ್ರಾಮ ಪಂಚಾಯತಿ ವತಿಯಿಂದ ಏರ್ಪಡಿಸಿದ್ದ ಗ್ರಾಮ ಸಭೆಯಲ್ಲಿ ಶಾಸಕರಾದ ಡಾ ಶೈಲೇಂದರ್ ಬೆಲ್ದಾಳೆ ಪಾಲ್ಗೊಂಡು ಗ್ರಾಮಸ್ಥರ ಅಹವಾಲು ಸ್ವೀಕರಿಸಿದರು. ಬಳಿಕ ಶಾಸಕರು ಮಾತನಾಡಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಅನಧಿಕೃತವಾಗಿ ನಡೆಸುತ್ತಿರುವ ಮಾಂಸದ ಅಂಗಡಿಗಳು ಬಂದ್ ಮಾಡಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು. ಗ್ರಾಮದಲ್ಲಿ ಎಲ್ಲಾ ಸಮಾಜದ ಮುಖಂಡರು, ಜನಪ್ರತಿನಿಧಿಗಳು, ಜನಸಾಮಾನ್ಯರು ಒಂದಾಗಿ ಒಗ್ಗಟ್ಟಿನಿಂದಿರಬೇಕೆಂದು ಮನವಿ ಮಾಡಿದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.